ವರ್ಲ್ಡ್ ಫಾರ್ಮಸಿ ಡೇ ನಿಮಿತ್ತ ಇಂದು ಡ್ರಗ್ಸ್ ಬಗ್ಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿಗಳು ಜಾಗೃತಿಯನ್ನ ಮೂಡಿಸಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರ್ಯಾಲಿ ಮಾಡಿ ಜಾಗೃತಿ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಡ್ರಗ್ಸ್ ಸೇವನೆಯಂತಹ ಚಟಕ್ಕೆ ಒಳಗಾಗುವುದಿಲ್ಲ ಎಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. डिसिप्लिन से बोलो जरा, थोड़ा डिसिप्लिन से बोलो, नाच रहे देखो बच्चे. इमरान भाई narcotic drugs, say no to narcotic drugs, say no. By the code of Pharmacy Council of India, in relation with community pharmacy, shall act as an integral part of healthcare team. I shall uphold the laws and standards governing my profession. I shall strive to perfect and enlarge my knowledge. I shall follow the system which I consider best for pharmaceutical care and patient counseling. I shall endeavor to discover and manufacture drugs of quality. I shall hold in confidence the knowledge gained about the patients with my professional practice and never divulge unless compelled to do so by the law. ಇದೇ ಸಂದರ್ಭದಲ್ಲಿ ಮೌಜಿನ್ ಅಲಿ ಅವರು ಮಾತನಾಡಿ ಡ್ರಗ್ಸ್ ಇಂದ ಯುವಕರು ಹಾಳಾಗುತ್ತಿದ್ದಾರೆ, ಜಾಗೃತಿ ಮುಖ್ಯ ಎಂದು ತಿಳಿಸಿದರು. ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ. ಇವತ್ತು ಸೆಲೆಬ್ರೇಟ್ ಮಾಡೋದು ಮೇನ್ ರೀಸನ್ ಅಂದರೆ ಇವತ್ತು ನಮ್ಮ ಸೊಸೈಟಿನಲ್ಲಿ ಏನು ಯಂಗ್ಸ್ಟರ್ಸ್ ಹುಡುಗರು ಅಬ್ಯೂಸ್ ಆಫ್ ಡ್ರಗ್ಸ್, ಆಲ್ಕೋಹಾಲ್, ಬೇರೆ ಹಿಂಗೆ ನಶದ ಯೂಸ್ ಮಾಡಿ ಏನು ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಅದ್ರ ಸಲಗ ಇವತ್ತು ನಾವು ಇದು ರ್ಯಾಲಿ ಅಂತ ಒಂದು ಕಂಡಕ್ಟ್ ಮಾಡಿದ್ದೀವಿ. ಇದು ರ್ಯಾಲಿದಾಗ ಮೇನ್ ನೋ ಡ್ರಗ್ಸ್ ಸೇವ್ ಲೈಫ್ ನಮ್ಮ ಮೋಟೋ. ಮತ್ತು ಇವತ್ತು ನಾವು ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ DC ಮೇಡಮಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಜಿ ಅವರಿಗೆ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜಿ ಅವರಿಗೆ. ಅದರಲ್ಲಿ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ನಮ್ಮ ಗುಲ್ಬರ್ಗನಲ್ಲಿ ಇವತ್ತು ಏನು ಯಂಗ್ಸ್ಟರ್ಸ್ ಡ್ರಗ್ಸ್ ಯೂಸ್ ಮಾಡಿ ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ, ಅದು ರೀಸನ್ ಅದು ಸೊಸೈಟಿ ನಲ್ಲಿ ಅವರು ಒಂದು ಸೊಸೈಟಿಗೆ ಬ್ಯಾಡ್ ಕಲ್ಪನೆ ಮಾಡಿ ಕ್ರೈಮ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಮತ್ತು ಏನಂದರೆ ಇವತ್ತು ನಾವು ಮನ್ನತಿ ಕೊಡೋದು ಮೇನ್ ಔಷಧಿ ಏನಂದರೆ ಡಿ ಎಡ್ಯುಕೇಷನ್ ಸೆಂಟರ್ ಒಂದು ಗುಲ್ಬರ್ಗನಲ್ಲಿ ಒಂದು ಸೆಂಟರ್ ಆಗಬೇಕು. ಡಿ ಎಡ್ಯುಕೇಷನ್ ಆ್ಯಂಡ್ ರಿಹ್ಯಾಬಿಟೇಷನ್ ಸೆಂಟರ್ ಒಂದು ಸಪರೇಟ್ ಡಿ ಎಡ್ಯುಕೇಷನ್ ಆ್ಯಂಡ್ ರಿಹ್ಯಾಬಿಟೇಷನ್ ಸೆಂಟರ್ ಓಪನ್ ಆಗಬೇಕು ಅಂತ ಒಂದು ರಿಕ್ವೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಆಫ್ ಕರ್ನಾಟಕ, DC ಮೇಡಮ್, ನಮ್ಮ ಮಿನಿಸ್ಟರ್ಸ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಡಾಕ್ಟರ್ ಸಾಬ್, ನಮಗೆ ಇವರು ಮೇಲೆ ವಿಶ್ವಾಸ ಇದೆ. ಇವರು ಒಂದು ಸಪ್ರೇಟ್ ಡಿ ಎಡ್ಯುಕೇಷನ್ ಸೆಂಟರ್ ಮತ್ತು ರಿಹ್ಯಾಬಿಟೇಷನ್ ಸೆಂಟರ್ ಒಂದು ಓಪನ್ ಮಾಡ್ತಾರೆ ಅಂತ. ಯಾಕಂದರೆ ಇದು ಓಪನ್ ಮಾಡಿದರೆ ಇವತ್ತು ನಮ್ಮ ಸೊಸೈಟಿನಲ್ಲಿ ಒಂದು ಕ್ರೈಮ್ ಕಡಿಮೆ ಆಗುತ್ತದೆ ಮತ್ತು ನಮ್ಮ ಬರೋದು ಫ್ಯೂಚರ್ ಏನಿದೆ ನಮ್ಮ ಯಂಗ್ಸ್ಟರ್ಸ್ ಇದೆ, ನಾವು ಬರೋದು ನಮ್ಮ ಫ್ಯೂಚರ್ ಯಂಗ್ಸ್ಟರ್ಸ್ ಅವರು ಕೆಟ್ಟಿರಬಾರ್ದು ಅಂತ ಇದು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟಿಗೆ. ಇದು ನಮ್ಮ ರಿಕ್ವೆಸ್ಟ್ ಅವ್ರು ಕನ್ಸಿಡರ್ ಮಾಡಿ ಒಂದು ಓಪನ್ ಮಾಡಬೇಕಂತ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತು ನಮ್ಮ ಕಾಲೇಜ್ ಎಲ್ಲ ಕಾಲೇಜ್ದವ್ರು ಯಾರು ಬಂದಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್, ಮತ್ತು ನಮ್ಮ ಮೀಡಿಯಾದವ್ರಿಗೆ ಅವ್ರು ಎಲ್ಲರಿಗೂ ನಾವು ಇವತ್ತು ಥ್ಯಾಂಕ್ಸ್ ಹೇಳ್ತೀವಿ. ನಾನು ಸೈಯದ್ ಮೊಜಮ್ ಅಲಿ, ಕೆಮಿಸ್ಟ್ 29 ಅಧ್ಯಕ್ಷ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.